നമസ്കാരം. ഖരാരവിന്ദേന പദാരവിന്ദം മുഖാരവിന്ദേ വിനിവേശയന്തം വടസ്യ പത്രസ്യ പുടേശയാനം ബാലം മുകുന്ദം മനസാ ಸ್ಮರಾಮಿ. ಶ್ರೀಮನ್ನಾರಾಯಣನ 8ನೇ ಅವತಾರವಾದಂಥ ಶ್ರೀಕೃಷ್ಣನ ಅವತಾರವನ್ನು ಬಹಳಷ್ಟು ಜನ ಅತ್ಯಂತ ಸಂಭ್ರಮದ ಮತ್ತು ಸುಂದರದ ಅವತಾರ ಅಂತ ಭಾರಿ ಇಷ್ಟಪಡ್ತಾರೆ. ಆದರೆ ಶ್ರೀಕೃಷ್ಣನ ಜೀವನದಲ್ಲಿ ನಡೆದಂಥ ಒಂದು ದುರ್ಘಟನೆಯು ಸಾಮಾನ್ಯ ಮನುಷ್ಯರ ಜೀವನದಲ್ಲಿ ನಡೆದರೆ ಬಹುಶಃ ಒಂದು ದಿವಸ ಕೂಡ ಬದುಕೋದಕ್ಕೆ ಸಾಧ್ಯ ಇಲ್ಲ. ದೇವರೇ ಆಗಿದ್ದರೂ ಕೂಡ ಹುಟ್ಟಿದ್ದೇ ಜೈಲಿನಲ್ಲಿ. ಹುಟ್ಟುತ್ತಾನೆ ತನ್ನ ಸ್ವಂತ ಅಪ್ಪ ಅಮ್ಮ ಆದಂಥ ವಸುದೇವ ಮತ್ತು ದೇವಕಿಯನ್ನು ಜೈಲಿನಲ್ಲೇ ಬಿಟ್ಟು ಬರಬೇಕಾಯಿತು. ತದನಂತರ ತಾನು ಮುಂದೆ ಹೆಜ್ಜೆ ಇಟ್ಟಲ್ಲೆಲ್ಲ ತನ್ನ ಸ್ವಂತ ಮಾವನಾದ ಕಂಸನಿಂದ ಬಹಳಷ್ಟು ಕಷ್ಟಗಳನ್ನು ಎದುರಿಸಬೇಕಾಯಿತು. ಹೋದಲ್ಲೆಲ್ಲ ಕಂಸ ತನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಕೊಟ್ಟರೂ ಕೂಡ ಕೃಷ್ಣ ನಗನಗುತ್ತಾ ಬದುಕಬೇಕಾಯಿತು. ಆನಂತರ ತನ್ನ ಹುಟ್ಟಿಗೆ ಕಾರಣವಾದಂಥ ಶ್ರೀರಾಧೆ, ಪ್ರೇಮ ದೇವತೆ, ಅಂತಹ ದೇವತೆಯನ್ನು ಕೂಡ ಅರ್ಧ ದಾರಿಯಲ್ಲಿ ಕೈಬಿಟ್ಟು ಹೋಗಬೇಕಾಯಿತು. ಅದಾದ ನಂತರ ತನ್ನನ್ನು ಸಾಕಿ ಸಲಹಿದ ಭಾಳಷ್ಟು ಪ್ರೀತಿಸಿದ ನಂದ ಮತ್ತು ಯಶೋದೆಯನ್ನು ಕೂಡ ಒಡೆದ ಹೃದಯದ ರೀತಿಯಲ್ಲಿ ಬಿಟ್ಟು ಹೋಗಬೇಕಾಯಿತು. ಅದಾದ ನಂತರ ಮುಂದೆ ಧರ್ಮದ ಉಳಿವಿಗೋಸ್ಕರ, ಧರ್ಮದ ರಕ್ಷಣೆಗೋಸ್ಕರ ಸಂಪೂರ್ಣ ಕುರುವಂಶವನ್ನು, ಕುರುಕುಲವನ್ನು ತನ್ನ ಶತ್ರುಗಳನ್ನಾಗಿ ಮಾಡಿಕೊಳ್ಳಬೇಕಾಯಿತು. ತನ್ನನ್ನೇ ಆರಾಧಿಸಿದ, ತನ್ನನ್ನೇ ಪೂಜಿಸಿದ, ತನ್ನನ್ನೇ ಪ್ರೀತಿಸಿದ ಅದೆಷ್ಟೋ ಜನರನ್ನು ರಣರಂಗದಲ್ಲಿ ಶವಗಳನ್ನಾಗಿ ನೋಡಬೇಕಾಗಿ ಬಂತು. ಆ ಎಲ್ಲ ನೋವುಗಳನ್ನು, ಆ ಎಲ್ಲ ಪೀಡನೆಗಳನ್ನು ಕೃಷ್ಣ ತನ್ನ ಒಳಗಡೆ, ತನ್ನ ದೇಹಕ್ಕೆ, ತನ್ನ ಮನಸ್ಸಿಗೆ, ತನ್ನ ಹೃದಯಕ್ಕೆ ತಗೊಳ್ಬೇಕಾಗಿ ಬಂದಂಥ ಪರಿಸ್ಥಿತಿ ಬಂತು. ಇದೆಲ್ಲ ಆದ ನಂತರವೂ ಕೂಡ ಧರ್ಮದ ರಕ್ಷಣೆಗಾಗಿ, ಧರ್ಮದ ಉಳಿವಿಗೋಸ್ಕರ ಅಧರ್ಮಿಗಳ ನಾಶ ಮಾಡಿದರೂ ಕೂಡ ಮಾ ಗಾಂಧಾರಿಯ ಬಾಯಿಯಿಂದ ಅತ್ಯಂತ ಕೆಟ್ಟದಾದಂಥ ಶಾಪವನ್ನು ಕೂಡ ಕೃಷ್ಣ ಸ್ವೀಕಾರ ಮಾಡಬೇಕಾಯಿತು. ತನ್ನೆಲ್ಲ ಸಂಪೂರ್ಣ ಯಾದವ ಕುಲವು ತನ್ನ ಕಣ್ಣೆದುರಿಗೆ ನಾಶ ಆಗಿ ಹೋಗೋದನ್ನು ಕೃಷ್ಣ ನೋಡಬೇಕಾಗಿ ಬಂತು. ಅದಾದ ನಂತರ ಒಂದು ಪ್ರಾಣಿಯ ರೀತಿಯಲ್ಲಿ ಕಾಡಿನಲ್ಲಿ ಒಬ್ಬ ಬೇಡನ ಬಾಣಕ್ಕೆ ಕೃಷ್ಣ ತನ್ನ ಜೀವವನ್ನು ಅರ್ಪಿಸಬೇಕಾಗಿ ಬಂತು. ಇದಾದ ನಂತರ ಕೃಷ್ಣನ ತನ್ನ ಸಾಮ್ರಾಜ್ಯವು, ತನ್ನ ಎಲ್ಲ ಕೃಷ್ಣ ನಗರಿಯಾಗಿದ್ದ ಎಲ್ಲ ಅವನ ರಾಜ್ಯವು ಸಮುದ್ರದಲ್ಲಿ ಮುಳುಗಿ ಹೋಗಬೇಕಾಗಿ ಬಂತು. ಇಷ್ಟೆಲ್ಲ ಕಷ್ಟಗಳ ನಂತರವೂ, ಇಷ್ಟೆಲ್ಲ ದುರ್ಘಟನೆಗಳು ಜೀವನದಲ್ಲಿ ನಡೆದರೂ ಕೂಡ ನಾವ್ಯಾಕೆ ಕೃಷ್ಣನನ್ನು ಅತ್ಯಂತ ಶ್ರೇಷ್ಠ ಪುರುಷ, ಅತ್ಯಂತ ಶ್ರೇಷ್ಠ ಭಗವಂತ ಅಂತ ಆರಾಧನೆ ಮಾಡ್ತೀವಿ? ಮಾತಾಡೋಣ ಮುಂದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.